ಈ ಒಂದು ಪತ್ರಿಕಾಗೋಷ್ಠಿಗೆ ಸ್ವಾಗತವನ್ನು ಬಯಸ್ತಾ ನಮ್ಮ ಪಕ್ಷದ ಹಿರಿಯ ಮುಖಂಡರಾದಂಥ ರಮೇಶ್ ಬಾಬು ಅವರಿದ್ದಾರೆ, ನಮ್ಮ ಶಾಸಕರಾದಂಥ ರಂಗಣ್ಣ ಅವರಿದ್ದಾರೆ, ಮತ್ತೆಲ್ಲ ನಮ್ಮ ಪಕ್ಷದ ಕಾರ್ಯಕರ್ತರುಗಳಿದ್ದಾರೆ. ಇವತ್ತಿನ ಪತ್ರಿಕಾಗೋಷ್ಠಿಯ ಉದ್ದೇಶ ಏನು ಅಂತಂದ್ರೆ, ಇಡೀ ದೇಶದಲ್ಲಿ ಸುದ್ದಿ ಮಾಡ್ತಾ ಇರ್ತಕ್ಕಂಥ SIR ಬಗ್ಗೆ ಗೊಂದಲಗಳನ್ನು ನಿವಾರಣೆ ಮಾಡಲಿಕ್ಕೋಸ್ಕರ ಸ್ಪೆಷಲ್ ಇಂಟೆನ್ಸಿವ್ ರಿವಿಷನ್ ಅನೇಕ ಗೊಂದಲಗಳನ್ನು ಸೃಷ್ಟಿ ಮಾಡ್ತಾ ಇದೆ. ಇದು ಎಲ್ಲ ಪಶ್ಚಿಮ ಬಂಗಾಳದಲ್ಲಿ ಇರ್ಬೋದು, ಬೇರೆ ಬೇರೆ ಜಾಗಗಳಲ್ಲಿ, ಬೇರೆ ಬೇರೆ ರಾಜ್ಯಗಳಲ್ಲಿ ಅದರದೇ ಆದಂಥ ಬಣ್ಣಗಳನ್ನು ತೆಗೆದುಕೊಳ್ತಾ ಇರತಕ್ಕಂಥ ರೀತಿ ನೀತಿಗಳನ್ನು ನಾವು ನೋಡ್ತಾ ಇದ್ದೇವೆ. ಇಲ್ಲೂ ಕೂಡ ಸರಿಯಾದ ರೀತಿಯಲ್ಲಿ ಆಗದೇ ಇರೋದ್ರಿಂದ, ಗೊಂದಲ ಇರೋದ್ರಿಂದ ಈ ಒಂದು ದಿನಾಂಕವನ್ನ, ಕಡೆಯ ದಿನಾಂಕವನ್ನ ಏನು ಚುನಾವಣಾ ಆಯೋಗ ನಿಗದಿ ಮಾಡಿದೆ ಇದನ್ನ ಎಕ್ಸ್ಟೆನ್ಷನ್ ಮಾಡಬೇಕು ಅಂತ ಹೇಳಿ ಅವರಲ್ಲಿ ಒತ್ತಾಯವನ್ನ ಮಾಡಲಿಕ್ಕೆ ಈ ಪತ್ರಿಕಾಗೋಷ್ಠಿಯನ್ನ ಕರೆದಿದ್ದೇವೆ. ಈಗ ರಂಗಣ್ಣ ಅವರು ಹೇಳಿದಂಗೆ ಅನೇಕ ಜನ BLOಗಳಿಗೆ ಟ್ರೈನಿಂಗೇ ಆಗಿಲ್ಲ, ಆಮೇಲೆ BLOಗಳಿಗೆ ಅದನ್ನ ಅಪ್ಲೋಡ್ ಮಾಡೋಕ್ಕೂ ಗೊತ್ತಾ ಇಲ್ಲ. ಅದರಿಂದ ಇನ್ನೂ ಸಾಕಷ್ಟು ಸಮಯಾವಕಾಶ ಬೇಕಾಗಿದೆ. ಇನ್ನ 20-25% ನೋಂದಣಿ ಆಗ್ಬೇಕಾಗಿದೆ. ಅದಕ್ಕೆ ನಾವು ಚುನಾವಣಾ ಆಯೋಗವನ್ನ ಇವರು 10 ದಿವಸ ಅಂತ ಹೇಳ್ತವ್ರೆ. ನಾವು ಹೇಳಿದ 1 ತಿಂಗಳ ಎಕ್ಸ್ಟೆನ್ಷನ್ ಕೊಡ್ಲಿ, ಏನ್ ಸಮಸ್ಯೆ ಏನು? ಪ್ರಾಮಾಣಿಕವಾಗಿ ಯಾರಿಗೆ ರೈತರ, ಯಾರು ಸಾರ್ವಜನಿಕರಿಗೆ ಹಕ್ಕನ್ನ, ಮತದಾನದ ಹಕ್ಕನ್ನ ಕೊಡಬೇಕು, ಅವ್ರಿಗೆ ಕೊಡ್ತಕ್ಕಂಥದ್ದು ಸರ್ಕಾರದ ಮತ್ತು ಚುನಾವಣಾ ಆಯೋಗದ ಕರ್ತವ್ಯ. ಅದರಿಂದ 1 ತಿಂಗಳು ಎಕ್ಸ್ಟೆನ್ಷನ್ ಅನ್ನ ಕೊಟ್ರೆ ಈ ಎಲ್ಲ ನ್ಯೂನತೆಗಳನ್ನ ಸರಿಪಡಿಸ್ಕೋಬಹುದು. ನಾವು ಕೂಡ ನಮ್ಮ BLOಗಳು ಕೂಡ ಗಮನ ಹರಿಸ್ತಾ ಇದ್ದಾರೆ. ಎಷ್ಟೋ ಕಡೆ BLOಗಳಿಗೆ ಅದನ್ನ ಅಪ್ಲೋಡ್ ಮಾಡಕ್ಕೆ ಬರಲ್ಲ, ಅದನ್ನ ನಮ್ಮ BLOಗಳೇ ಮಾಡ್ತಾವ್ರೆ ಅಪ್ಲೋಡ್ ಅನ್ನ ತೆಗೆದುಕೊಂಡು. ಅದರಿಂದ ನಾವು ಒತ್ತಾಯ ಮಾಡ್ತಾ ಇದ್ದೇವೆ ಚುನಾವಣಾ ಆಯೋಗವನ್ನ, ಇನ್ನೊಂದು ತಿಂಗಳ ಕಾಲ ಈ ಒಂದು ನೋಂದಣಿ ಇದ ಕಾರ್ಯಕ್ರಮವನ್ನ ಎಕ್ಸ್ಟೆನ್ಷನ್ ಕೊಡಬೇಕು ಅಂತಕ್ಕಂಥ ಒತ್ತಾಯವನ್ನ ಮಾಡ್ತಾ ಇದ್ದೇವೆ. ನೋಡ್ರಿ, ನೀವು ದಯಮಾಡಿ ಈ ನಮ್ಮ ವಿಷಯನ ಡೈಲ್ಯೂಟ್ ಮಾಡ್ಬಿಡ್ತೀರಾ. ಈಗ ಚುನಾವಣಾ ಆಯೋಗದ ವಿಚಾರ ಡೈಲ್ಯೂಟ್ ಮಾಡೋದ್ ಬೇಡ. ಅದನ್ನ ಇನ್ನೊಂದ್ಸಲ ಮಾತಾಡಿ, ಈಗ ನಾಳೆ ಮಾತಾಡ್ತೀವಿ. ಏನು ಅವ್ರ ಪಾಪ ಮಾಡ್ಲಿ, ಅವ್ರಿಗೆಲ್ಲರಿಗೂ ಶುಗರ್ BP ಜಾಸ್ತಿ ಆಗಿದೆ, ವಾಕಿಂಗ್ ಮಾಡ್ಬೇಕು ಅಂತ ಡಾಕ್ಟರ್ ಹೇಳಿದ್ದಾರೆ. ನಮ್ಮ ಅಶೋಕ್ ಅಣ್ಣಂಗೆ, ನಮ್ಮ ನಿಖಿಲ್ ಅಣ್ಣಂಗೆ, ಅವ್ರಿಗೆಲ್ಲರಿಗೂ ಅವ್ರು ವಾಕಿಂಗ್ ಮಾಡಿದ್ರೆ ನಿಮ್ಮ ಆರೋಗ್ಯ ಸುಧಾರಿಸ್ತದೆ ಅಂತ ಹೇಳಿ ವಾಕಿಂಗ್ ಮಾಡ್ತಾ ಇದ್ದಾರೆ. ಯಾಕೆ ಈ ಮಾತು ಹೇಳ್ತಾ ಇದ್ದೀನಿ ಅಂತಂದ್ರೆ, ಯಾರು ಈ ಒಂದು ಕಾರ್ಯಕ್ರಮದ ಪಿತಾಮಹಗಳಿದಾರಲ್ಲ ಅವರೇ ಪಾದಯಾತ್ರೆ ಮಾಡ್ತಾರೆ ಅಂದ್ರೆ ಹಾಸ್ಯಾಸ್ಪದ ಅಲ್ವೇನ್ರಿ? ನಾನೇ ಆ ಯೋಜನೆಯನ್ನ ಜಾರಿಗೆ ತಂದ್ಬಿಟ್ಟು ನಾನೇ ಪಾದಯಾತ್ರೆ ಮಾಡ್ತೀನಿ ಅಂದ್ರೆ ಜನ ನಮ್ಮ ನೋಡಿ ನಗಲ್ಲೇನ್ರಿ? ಅದಕ್ಕೆ ಅವ್ರು ಏನ್ ಮಾಡ್ತಾವ್ರೆ ಅಂದ್ರೆ, DK ಶಿವಕುಮಾರ್ ಅವರು ಮುಖ್ಯಮಂತ್ರಿ ಆಗಿರೋದ್ರ ಸಹಿಸ್ಕೊಳಕ್ ಆಯ್ತಾ ಇಲ್ಲ, ಅವ್ರಿಗೆ ತಡ್ಕೊಳಕ್ ಆಯ್ತಾ ಇಲ್ಲ. ಅದರಿಂದ ಅವ್ರು ಮಾಡ್ಲಿಕ್ಕೆ ಹೊರಟಿದ್ದಾರೆ. ಅವ್ರ ಆರೋಗ್ಯ ಸುಧಾರಣೆ ಆಗೋದ್ರ ಇದರಿಂದ ನಾನು ಅವ್ರಿಗೆ ಶುಭಾಶಯವನ್ನು ಹೇಳಿಕ್ಕೆ ಇಷ್ಟಪಡ್ತೀನಿ. ಥ್ಯಾಂಕ್ ಯು. ದೆಹಲಿನಲ್ಲಲ್ವಾ, SIRಗಲ್ವಾ? ಅದೇ ಈಗ ರಂಗಣ್ಣವರ ವಿಚಾರ ಏನಂತಂದ್ರೆ, 1,500 ಇದ್ರು ಒಂದೇ ದಿನಾಂಕ SIR ಮಾಡ್ಲಿಕ್ಕೆ, 500 ಓಟು 300 ಓಟ್ ಇದ್ರು ಕೂಡ ಒಂದೇ ದಿವಸ. ಅದರಿಂದ ದಯಮಾಡಿ ಎಕ್ಸ್ಟೆನ್ಷನ್ ಅನ್ನು ಕೊಡಬೇಕು ಅಂತ ಹೇಳಿ ನಾವು ಈ ಮೂಲಕ ಚುನಾವಣಾ ಆಯೋಗವನ್ನು ಒತ್ತಾಯ ಮಾಡ್ತೀವಿ. ಥ್ಯಾಂಕ್ ಯು. ಡೈಲಿ 7 days ಇಲ್ಲ, ಅದು 7 ದಿವಸ ಕೊಟ್ಟವ್ರು, 8 ದಿವಸ ಕೊಟ್ಟವ್ರು. ನಮಗೂ ಇನ್ನೂ ಎಕ್ಸ್ಟೆನ್ಷನ್ ಕೊಡ್ಲಿ ಅಂತ ಮನವಿ ಮಾಡ್ತೀವಿ. ಥ್ಯಾಂಕ್ ಯು. ನ್ಯೂಸ್ ಫಸ್ಟ್, ನಿರ್ಭೀತಿಯಿಂದ ನಿಮ್ಮ ಪರವಾಗಿ.